ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ತುಂಬ ಸ್ಪೆಷಲ್ ದಿನ, ಬಿಕಾಸ್ ಇವತ್ತು ನನ್ನ ಬರ್ತ್ಡೇ. ಆ್ಯಕ್ಚುಲಿ ಇವತ್ತು ಇಂಟರ್ನಲ್ಸ್ ಎಕ್ಸಾಮ್ ಬೇರೆ ಉಂಟು, ಸೆಕೆಂಡ್ ಇಂಟರ್ನಲ್. ಸೊ ಅದರದ್ದು ಬೇರೆ, ಅಯ್ಯೋ ದೇವರೇ, ಇಂಥ ಸಾರಿ ಕಟ್ಟಲಿಕ್ಕೆ ಕಲ್ತದ್ದು ಕೂಡ ಇಲ್ಲ. ಆಮೇಲೆ 12 ಗಂಟೆಗೆ ವಿಶಸ್ ಎಲ್ಲ ಸುಮಾರು ಬಂತು, ಕಾಲ್ ಮಾಡಿ, ಆಮೇಲೆ ವಾಟ್ಸಪ್ಪಲ್ಲಿ ಅದು ಒಂದು 1 ಗಂಟೆ ಅಷ್ಟು ಸ್ವಲ್ಪ ಹೊತ್ತು ನಿದ್ದೆನೇ ಇರಲಿಲ್ಲ. ಹಾಗೇ ಓದಿದ್ದು ಕೂಡ ಸರಿ ಕಟ್ಟಲು ನೆನಪಿಲ್ಲ. ಇನ್ನು ಕಾಲೇಜಿಗೆ ಹೋಗಿ ಸ್ವಲ್ಪ ಓದಬೇಕು, ಫ್ರೆಂಡ್ಸ್ ಹೇಳಿಕೊಟ್ರೆ ಸ್ವಲ್ಪ ನೆನಪಿರ್ತದೆ. ನನಗೆ ತಾನೇ ಓದಿದ್ರೆ ನಂಗೆ ನಿಜ ಎಂತ ನೆನಪಿರೋದಿಲ್ಲ. ಸೊ ಕೆಲವೊಂದೆಲ್ಲ PDF ಉಂಟು. ನನಗೀಗ ನನ್ನ ಬರ್ಡೇಗಿಂತ ಜಾಸ್ತಿ ನನಗೆ ಎಕ್ಸಾಮಿಂದ ಟೆನ್ಷನ್ ಆಗ್ತಾ ಉಂಟು. ಎಲ್ಲರಿಗೂ ಅದೇ, ಈ ಕೆಲವರೆಲ್ಲ ಉಂಟಲ್ಲ 12 ಗಂಟೆ ತನಕ ಎಲ್ಲ ಕೂತು ಓದಿ. ನನಗೆ ನೈಟ್ ವಿಶ್ ಮಾಡಿದವ್ರು ಕೂಡ ಇದ್ದಾರೆ. ಪಾಪ ನನ್ನ ಜೂನಿಯರ್, ಅವಳು ವಿಶ್ ಮಾಡಿದ್ಲು. ನಾನು ಕೇಳಿದ್ದೀನಿ, ಯಾಕೆ ಇಷ್ಟೊತ್ತೆಲ್ಲ ಎಚ್ಚರಿಗಿದ್ದೆ? ಚಕ್ಕ ಓದೊಂದಿತ್ತೆ ಬುಕ್ಕ ಜೆಪ್ಪಾರನಾಗಿ ಇನ್ನು ಒಂದು ಬರ್ಡೇ ನೆನಪಾಡಿ, ಸೊ ಕಾಲ್ ಮಾಡ್ತೆ. ಖುಷಿ ಆಯಿತು. ಸುಮಾರು ಜನ ವಿಶ್ ಮಾಡಿದರು, ಅಣ್ಣನವರು, ಆಮೇಲೆ ಫ್ರೆಂಡ್ಸ್, ನನ್ನ ಬೆಸ್ಟ್ ಫ್ರೆಂಡ್ಸ್ ಎಲ್ಲ ವಿಶ್ ಮಾಡಿದರು. ತುಂಬ ಖುಷಿ ಆಯಿತು. ಬಟ್ ಒಂಥರ ಬರ್ಡೇ ಅಂದರೆ ಖುಷಿ ಅಲ್ಲ, ಇದಕ್ಕೆ ಕಾಯ್ತಾ ಇರ್ತೀವಿ ಎಲ್ಲರೂ ಕೂಡ. ಒಂದು ಹೊಸ್ತು ಕ್ಯಾಲೆಂಡರ್ ಬಂದರೆ ನಾನು ಫಸ್ಟ್ ಬೇರೆಯವರು ಕೂಡ ಹಾಗಿರ್ಬೋದು, ನಾನಂತೂ ಫಸ್ಟ್ ನನ್ನ ಬರ್ತ್ ಡೇಟ್ ಯಾವಾಗ ಯಾವ ವಾರ ಬರ್ತದಿದ್ರೆ ನೋಡ್ಕೊಂಡು ಕೂತ್ಕೊಳ್ತೇನೆ. ಈ ಸರ್ತಿ ಕೂಡ ಆಗಿದೆ. ಕಾದು ಫೈನಲಿ ಬರ್ತ್ಡೇ ಬಂತು. ಬಟ್ ಹೇಳುವಷ್ಟೇನು ಗೌಜಿ ಇಲ್ಲ. ಜೂನ್ 1ಕ್ಕೆ ನನ್ನ ತಂಗಿ ಬರ್ಡೇ ಉಂಟು. ಸೊ ನಾನು ಹೇಳಿದೆ, ಇವತ್ತೇನು ಸೆಲೆಬ್ರೇಷನ್ ಬೇಡ, ನಂದು ಒಟ್ಟಿಗೆ ಮಾಡುವ ಅಂತ. ನಾನಿವತ್ತು ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡಿಕೊಂಡು ಹಾಗೆ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಹೋಗಿದ್ದೆ. ಯಾಕಂತ ಹೇಳಿದ್ರೆ ಯಾವತ್ತಿನ ಥರ ಇವತ್ತು ಹೋದರೆ ಇಂಥ ಚೆಂದ ಇರ್ತದಲ್ವ. ಸೊ ಬರ್ಡೇ ಅಂತ ಕೆಲವ್ರಿಗಾದರೂ ಗೊತ್ತಾಗಬೇಕು ಅಂತ ಒಂಚೂರು ಲಿಪ್ಸ್ಟಿಕ್, ಸೊ ಹೇರ್ ಸ್ಟೈಲ್ ಸಹ ಚೇಂಜ್ ಮಾಡಿದ್ದೆ. ಆಮೇಲೆ ಏನಿಲ್ಲ, ಐಲೈನರೆಲ್ಲ ಏನೂ ಹಾಕಿರಲಿಲ್ಲ. ನನ್ನ ಹೇರ್ ಸ್ಟೈಲ್ನ ತಂಗಿ ಹತ್ರ ಕಟ್ಸಿದೆ. ಯಾಕಂದರೆ ನಂಗೆ ಆ ಥರ ಹೇರ್ ಕಟ್ಟಲಿಕ್ಕೆ ಬರೋದಿಲ್ಲ. ಸಿಂಪಲಾಗಿ ಕಟ್ಟೋದು ಮಾತ್ರ ನಂಗೆ ಬರೋದು. ಏನಾದರೂ ಸ್ಟೈಲಾಗಿ ಹೇರ್ ಕಟ್ಟಬೇಕು ಅಂತ ಹೇಳಿದರೆ ಇವಳ ಹತ್ರನೇ ಹೇಳೋದು. ಅದಾದಮೇಲೆ ಹೇರ್ ಸ್ಟೈಲೆಲ್ಲ ಆಗಿ ತಿಂದು ಡೈರೆಕ್ಟ್ ಕಾಲೇಜಿಗೆ ಹೋಗಿ ಎಕ್ಸಾಮ್ ಬರೆದು, ಅದಾದಮೇಲೆ ನನಗೆ ಕಾಲ್ ಬಂದಿತ್ತು ಪೃಥ್ವಿ ಜುವೆಲ್ಸಿಂದ. ಸೊ ಪೃಥ್ವಿ ಜುವೆಲ್ಸಿಗೆ ಹೋದ್ವಿ, ಬಿಕಾಸ್ ನಾನಲ್ಲಿ ಸಿಲ್ವರ್ ಪರ್ಚೇಸ್ ಮಾಡಿದ್ದೆ. ಹಾಗಾಗಿ ಸೆಲೆಬ್ರೇಷನಿಗೆ ಕರೆದಿದ್ರು. ಯಾವುದೇ ಬರ್ಡೇ ಇದ್ದರೂ ಕೂಡ, ಅಂದರೆ ಅಲ್ಲಿನ ಕಸ್ಟಮರ್ಸ್ಗೆ ಅವರು ಎವ್ರಿ ಇಯರ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಏನೇ ಪರ್ಚೇಸ್ ಮಾಡಿದರು. ಸೊ ನನ್ನ ಬರ್ಡೇ ಕೂಡ ಅವರು ಇಲ್ಲ ಡೇಟ್, ಮಂತ್ ಎಲ್ಲ ತಗೊಳ್ತಾರೆ, ನಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ತಗೋತಾರೆ. ಸೊ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿದರು. ಹಾಗೆ ಅಲ್ಲಿನ ಎಲ್ಲ ವರ್ಕರ್ಸ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ, ತುಂಬ ಖುಷಿಯಿಂದ ಮಾತಾಡಿಸಿದ್ರು. ಆ್ಯಂಡ್ ಬೆಸ್ಟ್ ಒಂದು ಜ್ಯುವೆಲ್ಲರಿ ಶಾಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಬೆಸ್ಟ್ ಸರ್ವಿಸ್ ಕೂಡ ಕೊಡ್ತಾರೆ. ಖುಷಿ ಆಯಿತು. ಆಮೇಲೆ ಮನೆಗೆ ಬಂದು ಎಕ್ಸಾಮ್ ಬೇರೆ ಇತ್ತಲ್ವ, ಸೊ ಅದಕ್ಕೆ ಯಾವುದೆಲ್ಲ PDF ಬೇಕು ಅಂತ ಡೌನ್ಲೋಡ್ ಮಾಡಿ ಬುಕ್ಸ್ ಎಲ್ಲ ತೆಗೆದಿಟ್ಕೊಂಡು ಸ್ವಲ್ಪ ಸ್ನ್ಯಾಪ್ ಮಾಡ್ತಾ ಇದ್ದೆ. ನೆಕ್ಸ್ಟು ಡೈರೆಕ್ಟ್ ನೈಟ್ ಊಟಕ್ಕೆ ಇಡ್ಲಿ ಇತ್ತು ಅಂತ ಅಪ್ಪ ಚಿಕನ್ ತರಲಿಕ್ಕೆ ಹೋದರು. ಸೆಲೆಬ್ರೇಷನ್ ಎಲ್ಲ ಏನೂ ಇಲ್ಲಲ್ಲ ಅಂತ ಹೇಳಿ ಕೋಳಿ ತಂದು ಆಮೇಲೆ ಊಟ ಮಾಡಿದ್ವಿ. ಸೊ ಇವತ್ತಿನ ನನ್ನ ಈ ಮಿನಿ ವ್ಲಾಗನ್ನು ಆ್ಯಂಡ್ ಬರ್ತ್ಡೇ ಸ್ಪೆಷಲನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವ್ಲಾಗ್.